ಇದು ನಮ್ಮ ಮನೆ ತೋಟದಲ್ಲಿ ಬೆಳೆಯುವ ಹೂವು. ಏನೇನು ಬಂದಿದ್ದಾವೆ ಅಂತ ತೋರಿಸ್ತೀನಿ. ಪ್ರಹ್ಲಾದ್ ಬೆಳೆಸಿರೋದು, ಅಂದರೆ ನಮ್ಮ ಮಗ. ಈ ಚಾನಲ್ ಅವನದೇ ಅಲ್ವಾ, ಅವನೇ ಬೆಳೆಸೋದು. ನೋಡಿ ಹಾರ್ವೆಸ್ಟ್ ಮಾಡ್ತಾ ಇದ್ದಾನೆ. ಒಂದು ಚಿಕ್ಕ ಗುಲಾಬಿ ಬಂದಿದೆ. ಸಿಂಪಲ್ಲಾಗಿ ಮನೆಯಲ್ಲೇ ಈಸಿಯಾಗಿ ಬೆಳೆಸ್ಕೋಬೋದು. ನೋಡಿ ಇಲ್ಲಿ ಮಲ್ಲಿಗೆ ಹೂವು ಎಷ್ಟು ಸೂಪರ್ ಆಗಿದ್ದಾವೆ ನೋಡಿ, ಫ್ರೆಶ್ ಆಗಿದ್ದಾವೆ, ತುಂಬ ಫ್ರೆಶ್ ಆಗಿದ್ದಾವೆ. ಮನೆಯಲ್ಲೇ ಎಷ್ಟು ಬೇಕಾದರೂ ಬೆಳೆಸ್ಕೋಬೋದು. ಇದ್ರ ಜೊತೆ ವೆಜಿಟೇಬಲ್ಸು ಬೆಳೆಸ್ತಾನಲ್ವ. ಇವಾಗ ಹೂವು ಬೇರೆ ಇಟ್ಟಿದ್ದಾನೆ. ಇದ್ರ ವೀಡಿಯೋಸ್ ಬೇರೆ, ಹೂವದ ವೀಡಿಯೋಸ್ ಬೇರೆ, ತರಕಾರಿ ವೀಡಿಯೋಸ್ ಬೇರೆ ಬೇರೆ ಬರುತ್ತೆ ಇನ್ಮೇಲೆ. ನೋಡಿ ಇನ್ನೊಂದು ಬಂದಿದೆ, ನಂದಿ ಹೂವು ಬಂದಿದೆ ನೋಡಿ. ಅದು ಮಲ್ಲಿಗೆ, ಇದು ನಂದಿ. ಇದನ್ನು ನಂದಿ ಹೂವು ಅಂತಾರಲ್ವ, ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ. ಇದನ್ನು ದೇವ್ರಿಗೆ ಇಡ್ತೀವಿ. ಮನೆ ಬಾಗಿಲಲ್ಲೇ ಬೆಳೆಸ್ಕೋಬೋದು, ಪಾಟ್ಗಳು ಇಟ್ಕೊಂಡು ಈಸಿಯಾಗಿ ಸುಲಭವಾಗಿ. ಯಾರಾದರೂ ಟ್ರೈ ಮಾಡಬೇಕು ಅಂದರೆ ಟ್ರೈ ಮಾಡಿ. ಇದಕ್ಕಂತೂ ಏನು ಔಷಧನೂ ಬೇಕಾಗಿಲ್ಲ, ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ, ಅದಾಗದೇ ಬೆಳೆಯುತ್ತೆ ಇದು. ನಮ್ಮ ಮಗನಿಗೆ ಇದೆಲ್ಲ ಮಾಡೋದು ತುಂಬ ಇಂಟ್ರೆಸ್ಟು. ಚಾನಲು ಅವನದೇ, ತೋಟನೂ ಅವನದೇ, ಅವನೇ ಮೇಂಟೈನ್ ಮಾಡ್ತಾನೆ ತೋಟ ಫುಲ್ಲು. ತೋಟ ಅಂದರೆ ಅದೇ ಪಾಟ್ಗಳ ತೋಟ, ಹೋಮ್ ಗಾರ್ಡನ್. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಷ್ಟೊಂದು ವೀಡಿಯೋಸ್ ಬರ್ತಾ ಇರ್ತವೆ, ಇನ್ನು ತರಕಾರಿ ವೀಡಿಯೋಸ್ ಎಷ್ಟೊಂದು ಬರ್ತವೆ. ನೋಡಿ ನೀವು ಹೇಗೆ ಮನೇಲಿ ಬೆಳೆಸೋದು ಈಸಿಯಾಗಿ ಅಂತ. ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಫ್ಲವರ್ಸ್ ಬಂದಿದ್ದಾವೆ ಅಂತ. ನೋಡಿ ಎಷ್ಟೊಂದು ಫ್ಲವರ್ಸ್ ಬಂದಿದ್ದಾವೆ ನೋಡಿ, ಎಷ್ಟು ಬಂದಿದ್ದಾವೆ. ಸಾಕು, ನಮ್ಮ ಮನೆಯಲ್ಲೆಲ್ಲ ದೇವ್ರಿಗೂ ಒಂದೊಂದು ಆಗುತ್ತೆ. ಆಚೆಗಡೆ ಹೋಗಿ ತೊಗೊಂಬರುವಂಥದ್ದಿರಲ್ಲ. ಏನಾದರೂ ಹಬ್ಬ ಅದು ಬಂದರೆ ಜಾಸ್ತಿ ಬೇಕು ಅಂದರೆ ಆಚೆಗಡೆ ಹೋಗಿ ತಂದ್ಕೋಬೋದು. ಇವಾಗಂತೂ ಇರೋದೇ ಸಾಕಾಗುತ್ತೆ. ಲೈಕ್ ಮಾಡ್ಕೊಂಡು ಹೋಗಿ, ಬಾಯ್.